ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ಈಗ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. DCM DK ಶಿವಕುಮಾರ್ ಅವರು ದೆಹಲಿ ಭೇಟಿಯ ಬೆನ್ನಲ್ಲೇ CM ಸಿದ್ದರಾಮಯ್ಯವರ ಆಪ್ತ ಸಚಿವರು ಹೈಕಮಾಂಡ್ನ ಕದವನ್ನು ತಟ್ಟಿದ್ದಾರೆ. ಹೈಕಮಾಂಡ್ನ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇತರ ನಾಯಕರನ್ನು ಕೂಡ ಭೇಟಿಯಾಗಿರುವಂತಹ ಸಿದ್ದು ಆಪ್ತರು ಈಗ ಮೇ 4 ಪಂಚರಾಜ್ಯಗಳ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲೂ ಕೂಡ ಮಹತ್ವದ ಬದಲಾವಣೆಯ ಗಾಳಿ ಬೀಸುವಂಥ ಲಕ್ಷಣದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ DK ಶಿವಕುಮಾರ್ ಅವರ ಬರ್ತ್ಡೇಗೆ ಮೇ 15ಕ್ಕೆ ಅವರ ಬರ್ತ್ಡೇ ಏನಿದೆ, ಆ ಬರ್ತ್ಡೇಗೆ ಶುಭ ಸುದ್ದಿ ಸಿಗುತ್ತಾ ಅನ್ನುವಂಥ ಒಂದು ಭಾರಿ ದೊಡ್ಡ ಕುತೂಹಲವು ಕೂಡ ಮನೆ ಮಾಡಿದೆ. ಹಾಗೆಯೇ ಹೈಕಮಾಂಡ್ನ ನಾಯಕರು ಕೊಟ್ಟಿರುವಂಥ ಒಂದು ಸಂದೇಶ ಮೇ 2 ಅಥವಾ 3ನೇ ವಾರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಈಗ ಬಾಯಿಬಿಟ್ಟೆ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಏನದು ಕುತೂಹಲ, ಏನದು ಶುಭ ಸುದ್ದಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ, ಎಲ್ಲದೂ ಕೂಡ ಸಹಮತಕ್ಕೆ ಬಂದಿಲ್ಲ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಒಂದು ಕಡೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಸಿದ್ದು ಬಿಟ್ಕೊಡ್ಬೇಕು ಅನ್ನುವಂತಹ ಆಗ್ರಹ ಮೇಲಿಂದ ಮೇಲೆ ನಡೀತಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ತಿಂಗಳಿನ ಹಿಂದೆ ಸದ್ದಿಲ್ಲದೆ ನಡೀತಿರುವಂಥ ಕುರ್ಚಿ ಕಿತ್ತಾಟ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ ಸಂಸದರಾಗಿರುವಂಥ DK ಸುರೇಶ್ ಅವರು ದೆಹಲಿಯ ಪ್ರವಾಸವನ್ನು ಮುಗಿಸಿ ವಾಪಸ್ ಬಂದಿದ್ದಾರೆ. ಅವರು ವಾಪಸ್ ಬರ್ತಾ ಇದ್ದಂತೆ ಮತ್ತೊಂದು ಫ್ಲೈಟ್ ಕೂಡ ಡೆಲ್ಲಿಗೆ ಹೋಗಿದೆ. ಆ ಫ್ಲೈಟ್ನಲ್ಲಿ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಹಿರಿಯ ನಾಯಕರು, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರು ಅಂತೇಳಿ ಕರೆಸ್ಕೊಂಡಂತಹ ನಾಯಕರು ದೆಹಲಿಯ ಫ್ಲೈಟನ್ನು ಹತ್ತಿದ್ದಾರೆ. ಕೇವಲ ದೆಹಲಿಯ ಫ್ಲೈಟನ್ನು ಹತ್ತಿರೋದು ಮಾತ್ರವಲ್ಲ, ಸಾಕಷ್ಟು ಜನ ಹಿರಿಯ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, CM ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೈಕಮಾಂಡ್ ಭೇಟಿಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಪಕ್ಷದೊಳಗಿನ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇತ್ತ ಬಂಡೆ ಬಣ್ಣದಲ್ಲಿ ಹೊಸ ಆಶಾಭಾವನೆ ಕೂಡ ಮೂಡಿದೆ. ಮೇ 15ಕ್ಕೆ DK ಶಿವಕುಮಾರ್ ಅವರ ಜನ್ಮದಿನ. ಅಷ್ಟರೊಳಗೆ ಹೈಕಮಾಂಡ್ನಿಂದ ಶುಭ ಸುದ್ದಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಬೆಂಬಲಿಗರಲ್ಲಿದೆ. ಶಾಸಕರಾದಂಥ ಕುಣಿಗಲ್ ರಂಗನಾಥ್, ಅಶೋಕ್ ಪಟ್ಟಣ್ ಹಾಗೂ ಇನ್ನಿತರ ನಾಯಕರು ಮೇ 2ನೇ ವಾರದಲ್ಲಿ ಸಿಹಿ ಸುದ್ದಿ ಸಿಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದರೆ DKಶಿಗೆ ಅವಕಾಶ ಸಿಗಲಿ, ಇಲ್ವಾ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನುವಂಥ ಘೋಷಣೆ ಆಗಲಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ನಡುವೆ ಈ ಕುಮಾರಸ್ವಾಮಿ ಆಗಾಗ ಒಂದೊಂದು ಬಾಂಬ್ ಹಾಕ್ತಾ ಇರ್ತಾರೆ. ಅದೇ ರೀತಿ ಈಗಲೂ ಕೂಡ ಒಂದು ಬಾಂಬ್ ಹಾಕಿದ್ದಾರೆ. ಸುಮಾರು 40-50 ಜನ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಅನ್ನುವಂತಹ ಹೊಸ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಈ ಮೇ 3ನೇ ವಾರ ಅಥವಾ 2ನೇ ವಾರದಲ್ಲಿ ಯಾವ ರೀತಿಯಾದಂತಹ ದೊಡ್ಡ ಬೆಳವಣಿಗೆಗಳು ಇಲ್ಲಿ ನಡೀಬಹುದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಹಾಗೆ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಈಗ 2 ಆಪ್ಷನ್ ಇದೆ. ಒಂದು, ಸಚಿವ ಸಂಪುಟ ಮರು ರಚನೆ ಮಾಡುವಂಥದ್ದು, ಕಂಪ್ಲೀಟಾಗಿ ರೀಶಫಲ್ ಮಾಡುವಂಥದ್ದು ಒಂದು, ಅಥವಾ ಕಂಪ್ಲೀಟಾಗಿ ಈ CM ಬದಲಾವಣೆ ಅಂದರೆ ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್ಗೆ CM ಸ್ಥಾನವನ್ನು ವರ್ಗಾಯಿಸೋದು. ಆ ಸಂದರ್ಭದಲ್ಲಿ ಈಗಿರುವಂಥ ಅಷ್ಟೂ ಜನ ಸಚಿವರನ್ನು ಕೂಡ ರಾಜೀನಾಮೆ ಪಡೆದು ನಂತರ ಹೊಸ ಸಚಿವರನ್ನು ಆಯ್ಕೆ ಮಾಡುವಂಥದ್ದು, ಹೊಸ ಪೋರ್ಟ್ಫೋಲಿಯೋವನ್ನು ರಚನೆ ಮಾಡುವಂಥದ್ದು. ಈ ರೀತಿಯಾದಂಥ ಒಂದು ಆಪ್ಷನ್. ಈ 2 ಆಪ್ಷನಲ್ಲಿ ಯಾವುದು ಈಗ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇನ್ಫ್ಯಾಕ್ಟು ಸುರ್ಜೇವಾಲಾ ಆಗಲಿ, ವೇಣುಗೋಪಾಲ್ ಆಗಲಿ, ಹಾಗೆಯೇ ರಾಹುಲ್ ಗಾಂಧಿಯವರಾಗಲಿ, ಆಮೇಲೆ ಸೋನಿಯಾ ಗಾಂಧಿ ಆಗಲಿ ಮತ್ತು ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಇವರಿಷ್ಟೂ ಜನರು ಕೂಡ ಈ ಕುರಿತು ಯಾವುದೇ ಗುಟ್ಟನ್ನು ಇದುವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಈಗ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಒಂದು ಫ್ಲೆಕ್ಸು, ಬ್ಯಾನರು ಯಾವುದನ್ನು ಕೂಡ ಹಾಕಬಾರ್ದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಕಡೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಈ ಫ್ಲೆಕ್ಸು ಬ್ಯಾನರ್ಗಳು ಹಾಕೋದ್ರಿಂದ ಗೊಂದಲಗಳು ನಿರ್ಮಾಣ ಆಗ್ಬೋದು ಅನ್ನೋದು ಒಂದಿರ್ಬೋದು. ಎರಡನೇದು, ಒಂದು ವೇಳೆ ಅಧಿಕಾರ ಅವಾಗ ಸಿಕ್ತು ಅಂತ ಹೇಳಿದ್ರೆ ಅದು ಹಳೆ ಬ್ಯಾನರ್ಗಳಿಗೆ ಅರ್ಥ ಇಲ್ದಂಗೆ ಆಗುತ್ತೆ. ಹಾಗಾಗಿ ಆ ರೀತಿ ಯಾವುದು ಕೂಡ ಬೇಡ ಅಂಥೇಳಿ. ಹಾಗೆಯೇ ಈಗ DK ಶಿವಕುಮಾರ್ ಸತತವಾಗಿ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ರಾಜಕೀಯ ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಂಥವ್ರು. ಈಗ ಒಂದು ವೇಳೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲೇ CM ಆಗ್ತಾರೆ DK ಶಿವಕುಮಾರ್ ಅನ್ನುವಂತಹ ಏನಾದರೂ ಒಂದು ದೊಡ್ಡ ಘೋಷಣೆ ಆಗಿಬಿಡ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕ್ರಾಂತಿ ರಾಜ್ಯದಲ್ಲಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಹಾಗಂದ ಮಾತ್ರಕ್ಕೆ ಅಷ್ಟು ಈಸಿನ ಕೇಳಿದ್ರೆ ದೇವರಣೆ ಇಲ್ಲ. ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಈ CM ಸ್ಥಾನವನ್ನು ಬಿಟ್ಟುಕೊಡುವಂಥ ಮನುಷ್ಯ ಅಲ್ವೇ ಅಲ್ಲ. ಹಾಗಾಗಿ ಈಗ ಮೇ 15ರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡೋದೇ ಹೌದು ಅಂತಾದರೆ
ದೊಡ್ಡದೊಂದು ಬದಲಾವಣೆ ರಾಜಕೀಯದಲ್ಲಿ ಆಗ್ತದೆ. ಒಂದು ಒಳ್ಳೆ ರೀತಿಯಲ್ಲಿ ಬಿಟ್ಕೊಡದೆ ಹಠ ಹಿಡಿದ್ರೆ ಅದು ಮತ್ತೊಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ. ಒಂದು ವೇಳೆ ಬಿಟ್ಟುಕೊಡದೆ ಇಲ್ಲ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂತೇಳಿ ಹಠ ಹಿಡಿದ್ರೂ ಕೂಡ ಅದು ಮತ್ತೊಂದು ರೀತಿಯಾದಂಥ ಕ್ರಾಂತಿಗೂ ಕೂಡ ಮುನ್ನಡೆ ಆಗಬಹುದು, ಅಥವಾ ಒಂದು ದೊಡ್ಡ ಮೈಲಿಗಲ್ಲನ್ನೇ ಸ್ಥಾಪನೆ ಮಾಡಬಹುದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕಂತೂ ಕಂಪ್ಲೀಟ್ ಆದಂತಹ ಈ ಬಾಲ್ ಏನಿದೆ, ಅಧಿಕಾರ ಅನ್ನುವಂಥ ಬಾಲು ದೆಹಲಿ ಅಂಗಳವನ್ನು ಸೇರಿದೆ. ಅಲ್ಲಿಂದ ಯಾರ ಕೈಗೆ ಆ ಬಾಲ್ ರಿಟರ್ನ್ ಬಂದು ಬೀಳ್ತದೆ, ಅದು ವೆರಿ ಇಂಟ್ರೆಸ್ಟಿಂಗ್. ಅದು ಈಗ ಸದ್ಯಕ್ಕಿಂತ ಕುತೂಹಲ. ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಅಧಿಕಾರ ಬಿಟ್ಕೊಡಬಹುದಾ ಇಲ್ವಾ? ಅಥವಾ ಮೇ 15ಕ್ಕೂ ಕೂಡ ಡಿ ಕೆ ಶಿವಕುಮಾರ್ಗೆ ನಿರಾಸೆ ಹೊರತು ಬೇರೆ ಏನೂ ಕೂಡ ಇಲ್ಲ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.